Good evening, students, and welcome back to the Vidya Shakti Maths online class. And I also welcome to the all teachers who have attended the today's session. Okay, so today we are going to learn about triangle. Okay, so already I have started in last class. Today, good evening, sir. KGF school in the reply. Good evening. ಸೊ ಅಲ್ಲೇ ನಾವು ಲಾಸ್ಟ್ ಕ್ಲಾಸ್ ಒಳಗ ಟ್ರಯಾಂಗಲ್ ಮತ್ತು ಅದ್ರದ್ದು ಒಂದಿಷ್ಟು ಕ್ರೈಟೇರಿಯಾವನ್ನ ಸ್ಟಡಿ ಮಾಡಿದ್ವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಮೋರ್ ಪ್ರಾಪರ್ಟೀಸ್ ಆಫ್ triangle. Okay, before we are going to learn the some properties of triangle, I would like to tell one ಸ್ಟೋರಿ. ಓಕೆ, ಸೊ ಒಂದು ಸ್ಟೋರಿಯನ್ನ ಹೇಳಿದಾದ್ಮೇಲೆ ನಾನೊಂದು ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಯಾವ ಒಂದು ಸ್ಟೋರಿ ಅಂತಂದ್ರೆ, ಒಬ್ರು ಮನೋಶಾಸ್ತ್ರಜ್ಞರು ಅಂದ್ರೆ ಸೈಕಿಯಾಟ್ರಿಸ್ಟ್ ಅಂತ ಕರೀತಾರಲ್ಲ. ಸೊ ಅವ್ರು ಏನ್ ಮಾಡಿದ್ರು, ಒಂದ್ಸಲ ಬಹಳಷ್ಟು ಒಂದಿಷ್ಟು ಜನರನ್ನ ಒಂದ್ ಕಡೆ ಗ್ಯಾದರ್ ಮಾಡ್ಕೊಂಡು ಅವ್ರಿಗೆಲ್ಲರಿಗೂ ಒಂದು ಡೈರಿಯನ್ನ ಕೊಟ್ರು. ಹೌದಾ? ಸೊ ಡೈರಿ ಮೀನ್ಸ್ ನೋಡಿದ್ರಲ್ಲ. ಹೌದಾ? ಆ ಡೈರಿಯನ್ನ ಕೊಟ್ಟು ಅವ್ರು ಏನ್ ಮಾಡಿದ್ರು, ಈಗ ಒಂದು ಪೇಜ್. ಹೌದಾ? ಸೊ ಒಂದು ಪೇಜ್ ಅಲ್ಲಿ ಈ ರೀತಿ ಒಂದ್ ಲೈನ್ ಅನ್ನ, ಪ್ರತಿಯೊಂದು ಪೇಜ್ ಅಲ್ಲಿ ಒಂದು ಇಷ್ಟು ಲೈನ್ ಅನ್ನ ಎಳಿಲಿಕ್ಕೆ ಹೇಳಿದ್ರು ಪ್ರತಿಯೊಬ್ಬರಿಗೂ. ಹೌದಾ? ಅದಾದ್ಮೇಲೆ ಅವ್ರಿಗೆ ಏನ್ ಹೇಳಿದ್ರು, ಒಂದ್ ಕಡೆ ನೀವು ನಿಮ್ಮ ಒಂದು ಇವತ್ತು ಹೋಲ್ ಡೇ, ಹೌದಾ, ಮಾರ್ನಿಂಗ್ ಟು ಟಿಲ್, ಹೌದಾ, ಸೊ ಹೋಲ್ ಡೇ ನಿಮ್ಮ ಒಂದು ಈ ಲೈಫ್ ಒಳಗ ಅಥವಾ ನಿಮ್ಮ ಈಗ ಒಂದು ದಿನದ ರುಟೀನ್ ಒಳಗ ಎಷ್ಟು ಪಾಸಿಟಿವ್ ಥಿಂಗ್ಸ್ ಗಳಾದವು, ಆಮೇಲೆ ಎಷ್ಟು ನೆಗೆಟಿವ್ ಥಿಂಗ್ಸ್ ಗಳಾದವು ಬರೀರಿ ಅಂತ ಹೇಳಿದ್ರು. ಹೌದಾ? ಆಮೇಲೆ ಬಹಳ ಎಷ್ಟವರು ಒಂದು 12,000 ಜನ ಇದ್ರು. ಹೌದಾ? ಸೊ ಹಾಗಾಗಿ ಏನಾಯ್ತು, ಎಷ್ಟು ಇವತ್ತು ರುಟೀನ್ ಡೈಲಿ ಅವ್ರಿಗೆ ಏನೇನಾಯ್ತು, ಪಾಸಿಟಿವ್ ಇದ್ದುದು ಬರೆದ್ರು. ಪಾಸಿಟಿವ್ ಮೀನ್ಸ್ ಗೊತ್ತಾಯ್ತಲ್ಲ, ಒಂದಿಷ್ಟು ಚಲೋದ್ ಅವ್ರಿಗೆ ಒಳ್ಳೇದ್ ಅನ್ಸಿದ್ವಂತ ಒಂದಿಷ್ಟು ಅವ್ರ ಮನಸ್ಸಿಗೆ ಏನೋ ಬೇಜಾರಾಗಿರ್ಬೋದು, ಅಥವಾ ಯಾರಿಂದನೋ ಹರ್ಟ್ ಆಗಿರ್ಬಹುದು. ಹೌದಾ? ಆ ರೀತಿ ಥಿಂಗ್ಸ್ ಗಳನ್ನ ಈ ರೀತಿ ಬರೆದ್ರು. ಹೌದಾ? ಅದಾದ್ಮೇಲೆ ಅವನ್ನೆಲ್ಲವನ್ನ ಕಲೆಕ್ಟ್ ಮಾಡಿ ಅವರೆಲ್ಲ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಯ್ತು, ಬಹಳ 92% ಜನ ನೆಗೆಟಿವ್ ನ ಬಹಳ ಜನ ಬರೆದಿದ್ರು. ಹೌದಾ? ಇನ್ 8%, ಹೌದಾ, ಪಾಸಿಟಿವ್ ಥಿಂಗ್ಸ್ ಗಳನ್ನ ಬಹಳ ಬರ್ತಿದ್ರು. ಹೌದಾ? ಹಾಗಾದ್ರೆ ಗೊತ್ತಾಗಿರ್ಬೋದಲ್ಲ, ಇಡೀ ಅಂದ್ರೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಬಹಳ ಜನ ಏನ್ ಮಾಡ್ತೇವಿ, ನಾವು ನೆಗೆಟಿವ್ ಥಿಂಗ್ಸ್ ಗಳ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡ್ತೇವಿ. ಹೌದಾ? ಅಂದ್ರೆ ನೆಗೆಟಿವ್ ಥಿಂಗ್ಸ್ ಮೀನ್ಸ್ ಏನಂತಂದ್ರ, ನನ್ ಕಡೆ ಅದು ಇಲ್ಲ, ಅಥವಾ ಅವ್ರು ಹಂಗಂದ್ರು, ಇವ್ರು ಹಂಗಂದ್ರು. ಹೌದಾ? ಈಗ ದೊಡ್ಡವ್ರದೊತ್ತು, ಬಟ್ ನೀವು ಈಗ 9th ಸ್ಟ್ಯಾಂಡರ್ಡ್ ಕಲಿಯೋದ್ರಿಂದ ಬಹಳ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಏನ್ ಮಾಡ್ತಾರೆ ಹೇಳ್ರಿ, ಇಲ್ಲ ನಮ್ಮ ಮನೆಯೊಳಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಅಥವಾ ನನ್ ಕಡೆ ಬುಕ್ ಇಲ್ಲ, ನನ್ ಕಡೆ ಪೆನ್ ಇಲ್ಲ. ಹೌದಾ? ಈ ರೀತಿ ಕಂಪ್ಲೇಂಟ್ಸ್ ಗಳು ಬರ್ತಿರ್ತಾವ. ಹೌದಾ? ಸೊ ಅದಕ್ಕೆ ನನ್ಗೆ ಓದ್ಲಿಕ್ಕೆ ಸರಿಗಾಗುದಿಲ್ಲ. ಹೌದಾ? ಸೊ ನಮ್ಮ ಎಲ್ಲರ ಜೀವನದಲ್ಲಿ ನೆಗೆಟಿವ್ ಥಿಂಗ್ಸ್ ಗಳು ಇರ್ತಾವ್. ಹೌದಾ? ಬಟ್ ಇಲ್ಲಿ 8% ಜನ ಇದಾರಲ್ಲ, ಅವ್ರ ಜೀವನದಲ್ಲಿ ನೆಗೆಟಿವ್ ಥಿಂಗ್ಸ್ ಗಳು ಇರ್ತಾವ್. ಅವನ್ನೆಲ್ಲ ಅವ್ರು ಏನ್ ಮಾಡ್ತಾರೋ ಇಗ್ನೋರ್ ಮಾಡಿ ಜಸ್ಟ್ ಪಾಸಿಟಿವ್ ಥಿಂಕಿಂಗ್ ಕಡೆ ಲಕ್ಷ್ಯ ಕೊಟ್ಟು ಅಂತವ್ರ ಏನ್ ಮಾಡಿರ್ತಾರೋ ಗ್ರೇಟ್ ಸೈಂಟಿಸ್ಟ್ ಗಳಾಗಿರ್ತಾರೋ. ಹೌದಾ? ಗ್ರೇಟ್ ಅಂದ್ರ ಮಹಾನ್ ವ್ಯಕ್ತಿಗಳಾಗಿರ್ತಾರ. ಹೌದಾ? ನಾವು ಆಲ್ಮೋಸ್ಟ್ ಎಲ್ಲಾ ಜನ ಏನ್ ಮಾಡೋದು ಹೇಳ್ರಿ, ನೆಗೆಟಿವ್ ಥಿಂಕಿಂಗ್, ಬರೀ ನಂದ್ ಹಂಗಿಲ್ಲ, ನನ್ ಕಡೆ ಇದಿಲ್ಲ. ಹೌದಾ? ಈ ರೀತಿ ಥಿಂಕ್ ಮಾಡ್ತಾ ಮಾಡ್ತಾ ನಮ್ಮ ಹೋಲ್ ಜೀವನವನ್ನ ಕಳೀತಾ ಇರ್ತೀವಿ. ಅದಕ್ಕಾಗಿ ನಾ ಇದನ್ನ ಯಾಕೆ ಹೇಳ್ತಾ ಇರೋದಂದ್ರೆ, ನನ್ನ ಸ್ಟೂಡೆಂಟ್ ನಿಮ್ದು ಈಗ ಕರೆಕ್ಟ್ 9th ಸ್ಟ್ಯಾಂಡರ್ಡ್, ಇನ್ನೊಂದು 6 ತಿಂಗಳು ಹೋಗ್ತಂದ್ರೆ ನೀವು 10th ಸ್ಟ್ಯಾಂಡರ್ಡ್ ಹೋಗ್ತೀರಿ. ಹಾಗಾಗಿ ಎಲ್ಲವನ್ನ ನಿಮ್ಮ ನೆಗೆಟಿವ್ ಥಾಟ್ಸ್ ಗಳನ್ನೆಲ್ಲ ಬಿಟ್ಟು ಸರಿಯಾಗಿ ಓದಿ, ಸ್ಟಡಿ ಕಡೆ ಫೋಕಸ್ ಮಾಡಿ ಓದಿ ಚಲೋ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ದಟ್ ಈಸ್ ಟ್ರಯಾಂಗಲ್. ಸೊ ಇವತ್ತಿನ ಟಾಪಿಕ್ ಯಾವ್ದು ಹಾಗಾದ್ರೆ? ಟ್ರಯಾಂಗಲ್. ಟ್ರಯಾಂಗಲ್ಸ್. ಹೌದಾ? ಈ ತ್ರಿಭುಜಗಳು ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಹೌದಾ? ಸೊ ಇಲ್ಲೇನಾಯ್ತು? ಥ್ಯಾಂಕ್ ಯು ಸರ್. ಸೊ ಟ್ರಯಾಂಗಲ್ ಒಳಗೆ ನಾನು ಇವತ್ತು ಹೇಳ್ತಾ ಇರೋದು ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಹೌದಾ? ಆಕ್ಚುಲಿ ಇಲ್ಲಿ ಹೆಡ್ಡಿಂಗ್ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ, ಸಮ್ ಮೋರ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ವೈ ದೇ ಕ್ಯಾನ್ ಯೂಸ್
that word some more properties ಅಂದ್ರ ನಮಗ ಬೇಸಿಕ್ ಪ್ರಾಪರ್ಟೀಸ್ ಆಲ್ರೆಡಿ ಗೊತ್ತಿದಾವ್ ಟ್ರಯಾಂಗಲ್ ಅರ್ಥ ಆಯ್ತಾ. ಸೊ ಬೇಸಿಕ್ ಪ್ರಾಪರ್ಟೀಸ್ ನಮ್ಗೆ ಗೊತ್ತಿದಾವು ಹೌದಾ. ಹಾಗಾಗಿ ಇದು ಸಮ್ಮೋರ್ ಅದಕ್ಕಿಂತ ಸ್ವಲ್ಪ ಈಗ 9th ಸ್ಟ್ಯಾಂಡರ್ಡ್ ಇರೋದ್ರಿಂದ ಅಪ್ಗ್ರೇಡೆಡ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ನಾವು ಇನ್ನೂ ಒಂದಿಷ್ಟು ಅದಕ್ಕೆ ಅವ್ರು ಕರೆಕ್ಟ್ ವರ್ಡ್ ಅನ್ನ ಯೂಸ್ ಮಾಡಿದಾರು ಸಮೋರ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ನಾನು ಏನ್ ಬರ್ದಿದ್ದೀನಿ ಜಸ್ಟ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಬರ್ದಿದ್ದೇನೆ. ಯಾಕಂದ್ರೆ ನಾವು ನಮ್ಮ ಒಂದು ಹಿಂದಿನ ಕ್ಲಾಸ್ ಒಳಗ ಅಥವಾ ನಮ್ಮ ಹಿಂದಿನ ತರಗತಿ ಒಳಗ ನಾವು ಆಲ್ರೆಡಿ ಒಂದಿಷ್ಟು ಬೇಸಿಕ್ ಪ್ರಾಪರ್ಟೀಸ್ ಅನ್ನ ಕಲ್ತಿರ್ತೇವೆ. ಹಾಗಾಗಿ ಅವರು ಆ ವರ್ಡ್ ಅನ್ನ ಸಮೋರ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಅಂತ ಹೇಳಿ ಯೂಸ್ ಮಾಡಿದ್ದಾರೆ ಹೌದಾ. ಸೊ ಹಾಗಾದ್ರೆ ಅದನ್ನ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣಂತೆ. ಓಕೆ, ಸೊ ಇಲ್ಲಿ ಹಿಯರ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ 2 criteria ಫಾರ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಹೌದಾ. ಸೊ ನಾವ್ ಏನ್ ಮಾಡಿದ್ವಿ ಎಸ್ ಎ ಎಸ್ ಹೌದಾ, ಈ ಒಂದು ಕಾಂಗ್ರುವೆನ್ಸಿಯನ್ನ ಕಲ್ತೀವಿ. ಆಮೇಲೆ ಎಸ್ ಅನ್ನ ಕಾಂಗ್ರುವೆನ್ಸಿಯನ್ನ ಕಲ್ತೀವಿ. ಓಕೆ, ಸೊ ಇವೆಲ್ಲ ನಿಮ್ಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಸೊ ಲೆಟ್ ಅಸ್ ನೌ ಅಪ್ಲೈ ದೀಸ್ 2 results to study some more properties related to the triangle whose 2 sides are equal ಹೌದಾ. ಇವೆರಡು ಕಾಂಗ್ರುವೆನ್ಸಿ ಕ್ರೈಟೇರಿಯಾವನ್ನ ನಾವು ಒಂದು ಟ್ರಯಾಂಗಲ್ ಗೆ ಅಪ್ಲೈ ಮಾಡ್ತಾ ಅದರದ ಪ್ರಾಪರ್ಟೀಸ್ ಅನ್ನ ಸ್ಟಡಿ ಮಾಡೋಣಂತೆ. ಹಾಗಾದ್ರೆ ನಾನು ಇಲ್ಲೊಂದು ಐಸೋಸೆಲಿಸ್ ಟ್ರಯಾಂಗಲ್ ಅನ್ನ ಬರೀತೀನಿ. ಓಕೆ, ಐಸೋಸೆಲಿಸ್ ಟ್ರಯಾಂಗಲ್ ಅಂದ್ರೆ ಏನು? ಎ ಬಿ ಸಿ ಏನಿರ್ತೈತೆ ಹೇಳ್ರಿ ಹಾಗಾದ್ರೆ. ಐಸೋಸೆಲಿಸ್ ಟ್ರಯಾಂಗಲ್ ಮೀನ್ಸ್ 2 sides ಆರ್ ಈಕ್ವಲ್ ಇರ್ತಾವು. ಅಂದ್ರ ಈ 2 ಈಕ್ವಲ್ಸ್ಗಳು ಅಂದ್ರೆ ನಾವ್ ಇದಕ್ಕ ಕನ್ನಡ ಒಳಗೆ ಏನಂತ ಕರಿತೀವಿ, ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ಇದು 3.5 ಇದೆ ಅಂತ ಅನ್ಕೋರಿ, ಇದು 3.5 ಇರುತ್ತೆ, ಬಟ್ ಇದು ಚೇಂಜ್ ಇರ್ತೈತಿ ಹೌದಾ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಈಗ ಒಂದಿಷ್ಟು ಪ್ರಾಪರ್ಟೀಸ್ ಅನ್ನ ಸ್ಟಡಿ ಮಾಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಏನಿದೆ ಒಂದ್ಸಲ ನೋಡೋಣ. ಎಲ್ಲೇನಿದೆ? A triangle in which 2 sides are equal called as a isosceles triangle. ಆ ಟ್ರಯಾಂಗಲ್ 2 sides equal ಇದ್ವು ಅಂದ್ರೆ ಇಲ್ಲಿ ನೋಡ್ರಿ 3.5 ಇದೆ, ಇದು ಕೂಡ ನಮ್ಗೆ 3.5 ಇದೆ. ಈ ರೀತಿ ಇದ್ದಾಗ ನಾವು ಅದಕ್ಕೆ ಐಸೋಸೆಲಿಸ್ ಟ್ರಯಾಂಗಲ್ ಅಥವಾ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಬೇಸ್ಡ್ ಆನ್ ದಿಸ್ ಟ್ರಯಾಂಗಲ್ ವಿ ಹ್ಯಾವ್ ಟು ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಅಂತ ಕಲಿತಾ ಇದ್ವಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಇಲ್ಲಿ ಥೇರಮ್ ಅಂತಾನ ಕನ್ಸಿಡರ್ ಮಾಡೋಣ. ಜಸ್ಟ್ ಅದೊಂದು ಏನಂತ ಸ್ಟೇಟ್ಮೆಂಟ್ ಇದೆ ನಮಗೆ. ಸೊ ಅದನ್ನ 1 by 1 ಜಸ್ಟ್ ಯಾವ್ದು ಪ್ರೂಫ್ ಇಲ್ಲ, ಜಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣಂತ ಹೌದಾ. ಸೊ ಹಾಗಾದ್ರೆ ಫಸ್ಟ್ ಇಲ್ಲಿ ಥೇರಮ್ ಅಂತ ನಾನು ಬರೀತೀನಿ. ಥೇರಮ್. ಸೊ ಏನಿದೆ, ಸೊ ಫಸ್ಟ್ ನಾನು ಸ್ಟೇಟ್ಮೆಂಟ್ ಅನ್ನ ಓದ್ತೇನೆ ನೋಡ್ರಿ. ಫಸ್ಟ್, ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ ಆಫ್ ಅನ್ ಐಸೋಸೆಲಿಸ್ ಟ್ರಯಾಂಗಲ್ ಆರ್ ಈಕ್ವಲ್ ಅಂತ ಇದೆ ಹೌದಾ. ಸೊ ಅಲ್ಲಿ ಏನಾಗಿದೆ, ಆಂಗಲ್ಸ್ ಗಳು ಈಕ್ವಲ್ ಇದ್ವು ಅಂದ್ರೆ ಹೌದಾ, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಹೌದಾ. ಅದರದ್ದು ಡೈಗ್ರಾಮ್ ಯಾವ ರೀತಿ ಬರ್ತೈತೆ ನೋಡ್ರಿ, ಈ ರೀತಿ ಬರ್ತೈತಿ ಹೌದಾ. ಎ ಬಿ ಸಿ ಹೌದಾ, ಕರೆಕ್ಟಾ. ಇಲ್ಲಿ ಏನಾಗುತ್ತೆ ಹಾಗಾದ್ರೆ, ಏನಾಯ್ತು, ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ ಆಫ್ ಅನ್ ಐಸೋಸೆಲಿಸ್ ಟ್ರಯಾಂಗಲ್. ಇಲ್ಲಿ ಏನಾಗಿದ್ದಾವ್ ಇದ್ರದ್ದು ಎರಡೂದು ಏನಾಗತ್ತೆ ನಮ್ಗೆ ಇಲ್ಲೇ ಆಂಗಲ್ಸ್ ಗಳು ಇಲ್ಲೇ ಸೇಮ್ ಆಗಿರ್ತಾವು ಹೌದಾ. ಇದು ಒಂದು ನಮ್ದು ಫಸ್ಟ್ ಥಿಯರಮ್ ಸ್ಟೇಟ್ಮೆಂಟ್ ಇದೆ ಹೌದಾ. ನೆಕ್ಸ್ಟ್ ಸೆಕೆಂಡ್ ಏನಾಗಿದೆ, ದ sides opposite to the equal angle of a triangle are equal. ಈಗ ಏನಾಯ್ತು, ಅಪೋಸಿಟ್ ಆಂಗಲ್ಸ್ ಗಳು ಸಮ ಇದ್ವು ಅಂದ್ರೆ ಅದ್ರ ಸೈಡ್ ಗಳು ಕೂಡ ನಮ್ಗೆ ಇಲ್ಲಿ ಏನಾಗಿರ್ತವು, ಸಮ ಆಗಿರ್ತವು ಹೌದಾ. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಬರ್ತೈತಿ, ಸೇಮ್ ಇದೇ ರೀತಿ ಬರ್ತೈತಿ ಹೌದಾ. ಹೌದಾ, ಈ ರೀತಿ ಇತ್ತಂದ್ರ ಇಲ್ಲಿ ಏನಾಗ್ತೈತೆ ಹಾಗಾದ್ರೆ ನಾನು ಇಲ್ಲೇ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ನಮ್ಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಇವೆರಡು ನಮಗ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಇದಕ್ಕೆ ರಿಲೇಟೆಡ್ ಇದಂತ ಹೌದಾ.
ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೋದು, ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಿಮ್ಯುಲೇಷನ್ ಇದೆ, ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಐ ಹೋಪ್ ಆಲ್ ಆಫ್ ಯು ಸಿ ಮೈ ಸ್ಕ್ರೀನ್. ಪ್ರಾಪರ್ಟೀಸ್ ಆಫ್ ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಇದೆ, ಹೌದಾ? ಒಂದ್ ಸೆಕೆಂಡ್, ಎಲ್ಲಿ ನೋಡ್ರಿ. ಒಂಚೂರು ನಾನು ಇದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಈ ಸೈಡ್ಸ್ ಗಳು 2 ಸೈಡ್ಸ್ ಆರ್ ಈಕ್ವಲ್ ಇದೆ ಅಲ್ಲ, 12.64 ಇದೆ, ಇದು ಕೂಡ 12.64 ಇದೆ, ಇದು 14.13 ಇದೆ. ಓಕೆ, ಸೊ ಇಲ್ಲಿ ನೋಡ್ರಿ, ಆಂಗಲ್ ಗಳು ಸೈಡ್ ಗಳಲ್ಲಿ ಈಕ್ವಲ್ ಇದ್ದಾಗ ಆಟೋಮೆಟಿಕ್ಲಿ ಅದರದ್ದು ಏನಾಗಿರ್ತಾವ, ಅಪೋಸಿಟ್ ಆಂಗಲ್ ಕೂಡ ನಮ್ಗ ಈಕ್ವಲ್ ಆಗಿರ್ತಾವ, ಹೌದಾ? ಸೊ ಇಲ್ಲಿ 12.64 12.64 ಇದೆ. ಹಾಗಾದ್ರೆ ಬಿ ಮತ್ತು ಸಿ ಇಲ್ಲಿ ನೋಡ್ರಿ 56 ಇದೆ, 56 ಇದೆ. ಈ ಎ ಚೇಂಜ್ ಇರ್ತೈತಿ, 67.99 ಅಂತ ಇದೆ, ಹೌದಾ? ಸೊ ನಾನು ಇಲ್ಲಿ ಏನಾದ್ರು ಇದನ್ನ ಈ ರೀತಿ ನಾನು ಅಳತೆಯನ್ನ ಕೂಡ ಚೇಂಜ್ ಮಾಡಿದ್ರು ಅದೇನಾಗತ್ತೆ, ನಮ್ಗ ಸೇಮ್ ಇರ್ತೈತಿ, ಹೌದಾ? ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ, ಹೌದಾ? ಹೌದಾ? ನಾನು ಇನ್ನು ಚಿಕ್ಕದ್ ಮಾಡಿದ್ರು ಅದು ಅದೇ ಸೇಮ್ ಇರ್ತೈತಿ, ಹೌದಾ? ಕಾಣಿಸ್ತಾ ಇದೆ. 8.27 8.27 ಅಗೇನ್ angle B is equal to angle C ಇದೆ. This is the first theorem related to the some properties of triangle ಅಂತ ಇದೆ, ಹೌದಾ? ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನಾನಿದು. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ಎಲ್ಲಿಗೆ ಹೋಗೋದು ಅಂದ್ರ ಸಾಲ್ವಿಂಗ್ ಟು ಎಕ್ಸರ್ಸೈಸ್, ಹೌದಾ? ಎಕ್ಸರ್ಸೈಸ್ 7.2 ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದೇನಾಗ್ತೈತಿ, ಜಾಮೆಟ್ರಿ ಅದು ಸ್ಪೆಷಲಿ ಥೇರಮ್ ಬಂದ್ರ ಸ್ವಲ್ಪ ಇದಾಗ್ತೈತಿ, ಹೌದಾ? ಬಟ್ ವಿ ಹ್ಯಾವ್ ಟು ಸ್ಟಡಿ, ಹೌದಾ? ಸೊ exercise 7.2. okay, first I can read the question. In an isosceles triangle ABC with AB is equal to AC, the bisector of angle B and angle C intersect each other at O. Join A to O. First proof show that OB is equal to OC and AO bisects angle A ಅಂತ ಇದೆ, ಹೌದಾ? ಸೊ ಇಲ್ಲಿ ಫಸ್ಟ್ ನಾನು ಏನ್ ಬರೀತೀನಿ, ಫಸ್ಟ್ ಕ್ವಶನ್, ಅದಕ್ಕೆ ಯಾವುದೇ ಡಯಾಗ್ರಾಮ್ ಇಲ್ಲ. Based on the question, we will draw the diagram. Okay, so in an isosceles triangle, ಹೌದಾ? ಸೊ ನಾನು ಏನ್ ಮಾಡ್ತೇನೆ ಹಾಗಾದ್ರೆ, ಒಂದು, ಹೌದಾ, ಇದಕ್ಕ ಎ ಬಿ ಸಿ ಅಂತ ಕೊಟ್ಟೆ. ಓಕೆ, ಆಮೇಲೆ ಎ ಬಿ ಸಿ ವಿತ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿ, ಹೌದಾ? AB is equal to AC. This is the given factor. Okay. Next, the bisector of angle B and angle C intersect each other at O. ಹೌದಾ? Bisector of angle B and angle C ಅಂತ ಇದೆ, ಹೌದಾ? Bisector means ಇದನ್ನ ಅರ್ಧ ಮಾಡ್ತೈತಿ. ಈ angle B ಇದೆ ಅಲ್ಲ, ಸೊ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಓಕೆ, ಸೊ ಇದು ಬೈಸೆಕ್ಟರ್ ಅಂದ್ರೆ ಈ ಆಂಗಲ್ ಇದ್ದನ್ನ ಅದು ಮತ್ತೆ ಅರ್ಧ ಕಟ್ ಮಾಡ್ತೈತಿ. ಓಕೆ, ಸೊ ಇದಕ್ಕ ನಾವು ಬೈಸೆಕ್ಟರ್ ಅಂತ ಕರಿತೀವಿ. ಇದ್ರದ್ದು ಈ ಆಂಗಲ್ ಬಿದು ಬೈಸೆಕ್ಟರ್, ಆಂಗಲ್ ಸಿ ದ ಬೈಸೆಕ್ಟರ್ ಏನಾಗಿದ್ದು, ಒಂದು ಓ ಅನ್ನುವಂತ ಒಂದು ಪಾಯಿಂಟ್ ನಲ್ಲಿ ಮೀಟ್ ಆಗಿದೆ, ಹೌದಾ? ಬೇಸ್ಡ್ ಆನ್ ದ ಕ್ವಶನ್ ಐ ಕ್ಯಾನ್ ಡ್ರಾ ದ ಡಯಾಗ್ರಾಮ್, ಹೌದಾ? ನಮಗ ಫಸ್ಟ್ ಜಾಮೆಟ್ರಿ ಒಳಗ, ಮೇನ್ಲಿ ಜಾಮೆಟ್ರಿ ಒಳಗ ನೀವು ಮೊದಲ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಇರ್ತೈತಿ. ಅರ್ಧ ನಾವು ಡಯಾಗ್ರಾಮ್ ಅನ್ನ ತಕ್ಕೊಂಡ್ವಿ ಅಂತಂದ್ರ ನಮ್ದು ಅರ್ಧ ಕೆಲಸ ಮುಗೀತು. ಇನ್ನೇನ್ ಅದನ್ನ ಪ್ರೂವ್ ಮಾಡೋದು ಬಹಳ ಕೆಲಸ ಇರುವುದಿಲ್ಲ. ಹಾಗಾಗಿ ಮೊದ್ಲು ನಾವೇನ್ ಮಾಡ್ಬೇಕು, ಆ ಕ್ವಶನ್ ಅನ್ನ ಸ್ಲೋ ಆಗಿ ಓದಿ ಅದರದ್ದು ಮೊದಲ್ ಡಯಾಗ್ರಾಮ್ ಅನ್ನ ತಗೋಬೇಕು. ಅಂದಾಗ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಕಾಣಿಸ್ತೇವೆ. ಓಕೆ, ಸೊ ಏನಾಯ್ತು ಹಾಗಾದ್ರದು, the bisector of angle B and angle C intersect each other at O. Okay, next join A to O ಅಂತ ಇದೆ. ಹಾಗಾದ್ರೆ ಈ ಮತ್ತೆ ಎ ಮತ್ತ ಓ ಅನ್ನ ಜಾಯಿನ್ ಮಾಡ್ರಿ ಅಂತ ಹೇಳಿದೆ, ಕರೆಕ್ಟಾ? ನೆಕ್ಸ್ಟ್ ಶೋ ದ್ಯಾಟ್, ಇಲ್ಲಿ ಏನಾಗಿದೆ ಈಗ ನೆಕ್ಸ್ಟ್ ನಮಗ್ ಪ್ರೂಫಿಗೆ ಏನಂದ್ರ, ಶೋ ದ್ಯಾಟ್ OB is equal to
OC. Next, AO bisects of angle A. AO bisects of angle A ಅಂತ ಇದೆ. ಹೌದಾ? ನಾವು ಈ ಎರಡು ರಿಸಲ್ಟ್ ಗಳನ್ನ ಪ್ರೂವ್ ಮಾಡ್ಬೇಕು. ಹೌದಾ? ಸೊ ಈಗ ಲೆಟ್ ಅಸ್ ಸಿ ಹೌ ಟು ಪ್ರೂವ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಐ ಕ್ಯಾನ್ ಇರೇಸ್ ದಿಸ್. ಸೊ ಫಸ್ಟ್ ಒನ್, ಇಲ್ಲಿ ಏನೇನಿದವು, ಏನೇನ್ ಫಸ್ಟ್ ಕೊಟ್ಟಿದಾರು. ಹೌದಾ? ಗಿವನ್ ಥಿಂಗ್ಸ್ ಗಳನ್ನ ನಾನು ಫಸ್ಟ್ ಬರ್ಕೋಬೇಕು. ಸೊ ಇಲ್ಲಿ ಬರ್ಕೋಬಹುದಾ ನಾನು ಇವಾಗ? ಸೊ ಗಿವನ್ ಥಿಂಗ್ಸ್ ಈಸ್ ಗಿವನ್ AB is equal to AC. ಹೌದಾ? ಇದನ್ನ ಅವರೇ ಅವ್ರದ್ದು ಪ್ರಾಬ್ಲಮ್ ಒಳಗ ಕೊಟ್ಟಿದ್ರು. ದಟ್ ಈಸ್ AB is equal to AC. ಇದು ಈಕ್ವಲ್ ಆಗಿದೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್, the bisector of B and C intersect each other at O. ಹೌದಾ? ಸೊ ಅವರೇ ನಮ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. The bisector of angle B and angle C intersect at O. Intersect at O. ಸೊ ನಿಮಗೆ ಎಕ್ಸರ್ಸೈಸ್ ಸ್ವಲ್ಪ ನೀವು ನೋಟ್ ಡೌನ್ ಮಾಡ್ಕೊಳ್ಳೋದು ಬೆಟರ್. ಯಾಕಂದ್ರೆ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ನೀವು ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು ಈ ರೀತಿ. ಯಾವ್ದು ಹೇಳ್ರಿ, ಜಾಮೆಟ್ರಿ ಪಾರ್ಟ್ ಇದ್ದಾಗ. ಹಾಗಾಗಿ ಸ್ವಲ್ಪ ನಾನು ಹೇಳ್ತಾ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು ಬೆಟರ್. ಹೌದಾ? ಸೊ ಹಾಗಾಗಿ ನೀವು ನಿಮ್ಮ ಕ್ಲಾಸ್ ರೂಮ್ ಒಳಗೂ ಹಾಗೆ ಮಾಡ್ತಾ ಇರ್ತೀರಲ್ಲ, ಯಾಕಂದ್ರೆ ಅದನ್ನ ಹೋಲ್ ನಾನು ಬಿಡಿಸ್ತಾ ನೀವು ಅದು ಒಂದೊಂದು ಪ್ರಾಬ್ಲಮ್ ಇದಾಗೋದಿಲ್ಲ. ಹೌದಾ? ಹಾಗಾಗಿ ನಿಮ್ಗೆ ಎಲ್ಲಿದ್ರು ಡೌಟ್ಸ್ ಇದ್ರೆ ಅದು ನಿಮಗೆ ಇನ್ನೊಂದ್ಸಲ ನಿಮ್ಗೆ ಅದು ರಿಪೀಟ್ ಆಗಿದ್ದಾಗೆ ಆಗ್ತೈತಿ. ಓಕೆ, ಸೊ ಹಾಗಾಗಿ ದ ಬೈಸೆಕ್ಟರ್ ಆಫ್ ಬಿ ಅಂಡ್ ಆಂಗಲ್ ಬಿ ಅಂಡ್ ಆಂಗಲ್ ಸಿ ಇಂಟರ್ಸೆಕ್ಟ್ ಆಟ್ ಓ ಅಂತ ಹೇಳಿ ನಮಗೆ ಇವರು ಇಷ್ಟು ಗಿವನ್ ಥಿಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಹೌದಾ? ಸೊ ಸ್ಟೇಟ್ಮೆಂಟ್ ಇಲ್ಲಿ ಏನಾಗಿದೆ, ಫಸ್ಟ್ ಒನ್ ಅನ್ನ ನೋಡೋಣ. ಫಸ್ಟ್ ಒನ್ ಏನಿದೆ, ABC is an isosceles. Okay, isosceles triangle with triangle ABC is an isosceles triangle with AB is equal to AC. AB is equal to AC. Isosceles means ಅಲ್ಲಿ ನಮಗೆ ಏನಾಗ್ತೈತಿ, ಇಟ್ ಮಸ್ಟ್ ಅಂಡ್ ಶುಡ್ ಅಲ್ಲಿ ಟೂ ಸೈಡ್ಸ್ ಗಳು ಈಕ್ವಲ್ ಇರಲೇಬೇಕು. ಹೌದಾ? ಸೊ ಹಾಗಾಗಿ ಅದು ಗೊತ್ತಿರೋದ. ಹಾಗಾಗಿ ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಇದ್ದಾಗ ಆಟೋಮೆಟಿಕ್ಲಿ ನಮ್ಗೆ ಆಂಗಲ್ ಬಿ ಅಂಡ್ ಆಂಗಲ್ ಸಿ ಕೂಡ ನಮಗ ಈಕ್ವಲ್ ಆಗಿರ್ತೈತಿ. ಹೌದಾ? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಆಗ್ತೈತಿ. ಹೌದಾ? ಇದನ್ನ ನಾನು ಏನ್ ಮಾಡ್ತೀನಿ, ಹಾಫ್ ಮಾಡ್ತೇನೆ, ಡಿವೈಡ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಏನಾಗತ್ ನೋಡ್ರಿ, 1/2 ಆಂಗಲ್ ಬಿ, ಹೌದಾ, ಇಸ್ ಈಕ್ವಲ್ ಟು 1/2 ಆಂಗಲ್ ಸಿ ಅಂತ ಇದೆ. ರೈಟ್? 1/2 ಆಂಗಲ್ ಬಿ 1/2 ಆಂಗಲ್ ಸಿ ಅಂತ ಇದೆ. ಹಾಗಾದ್ರೆ ಇದನ್ನ 1/2 ಮಾಡಿದೆ ಅಂದ್ರೆ ನನ್ಗೆ ಏನಾಗ್ತಿತ್ತು ಹೇಳ್ರಿ, ಆಂಗಲ್ ಓ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಓ ಸಿ ಬಿ ಅಂತ ಆಯ್ತಾ? ಹೌದಾ? ಒಂಚೂರು ಇದೆ ಡೈಗ್ರಾಮ್ ಅನ್ನ ಫೋಕಸ್ ಮಾಡ್ರಿ. ಇಲ್ಲೇ ಇದನ್ನ ನಾನು ಏನ್ ಮಾಡಿದೆ, ಪೂರ್ತಿ ಆಂಗಲ್ ಅನ್ನ ಹಾಫ್ ಮಾಡಿದೆ. ಅವಾಗ ನನ್ಗೆ ಏನಾಯ್ತು, ಇಲ್ಲೊಂದು ಆಂಗಲ್ ಫಾರ್ಮ್ ಆಯ್ತು, ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಯ್ತು. ಗೊತ್ತಾ? ಹೌದಾ? ಹಾಗಾದ್ರೆ ನನ್ಗೆ ಏನಾಯ್ತು, ಆಂಗಲ್ ಓ ಬಿ ಸಿ, ಆಂಗಲ್ ಓ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಓ ಸಿ ಬಿ. ಓ ಸಿ ಬಿ ಅಂತ ಆಯ್ತು. ಓಕೆ, ಹಾಗಾಗಿ ಇಲ್ಲಿ ಏನಾಗ್ತಿತ್ತು, ಆಂಗಲ್ ಬೈಸೆಕ್ಟರ್ಸ್, ಇಲ್ಲಿ ಆಂಗಲ್ ಗಳು ಬೈಸೆಕ್ಟರ್ಸ್ ಆದ್ವು ಅಂದ್ರ ಆಟೋಮೆಟಿಕ್ಲಿ ನನ್ಗೆ ಏನಾದ್ವು, ಇವು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಆಯ್ತು. ದೇರ್ ಫೋರ್ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಆಯ್ತು. ಹೌದಾ? ನಮ್ದೊಂದು ಫಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು, ಅವರು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಪ್ರೂಫ್ ಮಾಡಂತ ಹೇಳಿದ್ರು. ಸೊ ಹಾಗಾಗಿ ನಾವ್ ಏನ್ ಮಾಡಿದ್ವಿ, ಇದನ್ನ ಈ ರೀತಿ. ಹೌದಾ? ಸೊ ಜಸ್ಟ್ ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಒಳಗೆ ಇದನ್ನ ರಿವಿಷನ್ ಮಾಡ್ತೇವೆ ನೋಡ್ರಿ. ಈ ರೀತಿ ನಾವು ಬೇಸ್ಡ್ ಅಂತ ಕ್ವಶನ್, ಇದಕ್ಕ ಅವರು ಒಂದೊಂದ್ಸಲ ಏನ್ ಮಾಡಿರ್ತಾರೋ, ಒಂದು ಕ್ವಶನ್ ಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಡೈಗ್ರಾಮ್ ಅನ್ನ ಕೊಟ್ಟಿರ್ತಾರ ಅವ್ರು. ಸಮ್ ಟೈಮ್ ಅವರು ಕೊಟ್ಟಿರುದಿಲ್ಲ. ಅದನ್ನ ನಾವ್ ಏನ್ ಮಾಡ್ಬೇಕು, ಬೇಸ್ಡ್ ಆನ್ ದಟ್ ಕ್ವಶನ್ ನಾವ್ ಏನ್ ಮಾಡ್ಬೇಕು, ಒಂದು ಡೈಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಹಾಗಾಗಿ ಇದೇನಾಗ್ತಿತ್ತು, ಎ ಬಿ ಸಿ
ಒಂದು ಟ್ರಯಾಂಗಲ್. ಓಕೆ, ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಒಂದು ಬೈಸೆಕ್ಟ್ರು, ಅವೇನಾಗಿದ್ವು ಒಂದು ಓ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಯ್ತು. ಆಮೇಲೆ ಎಒ ಅನ್ನ ಜಾಯಿನ್ ಮಾಡ್ರಿ ಅಂತ ಅವರೇ ಹೇಳಿದ್ದು ನಮ್ಗೆ. ಓಕೆ, ಆ ಕ್ವಶನ್ ಬೇಸ್ಡ್ ಮೇಲೆ ನಾನು ಏನ್ ಮಾಡಿದ್ದೇನೆ, ಆ ಇಮೇಜ್ ಅನ್ನ ಡ್ರಾ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಗಿವನ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಅದು ಐಸೋಸೆಲಿಸ್ ಟ್ರಯಾಂಗಲ್ ಇರೋದ್ರಿಂದ ನಮ್ಗೆ ಆಟೋಮೆಟಿಕ್ಲಿ ಎ ಬಿ ಮತ್ತೆ ಎ ಸಿ ಅಂತೂ ಈಕ್ವಲ್ ಇರ್ತಾವು. ಅದಾದ್ಮೇಲೆ ದ ಬೈಸೆಕ್ಟರ್ ಆಫ್ ಆಂಗಲ್ ಬಿ ಅಂಡ್ ಆಂಗಲ್ ಸಿ ಇಂಟರ್ಸೆಕ್ಟ್ ಅಟ್ ಓ. ಹೌದಾ, ಬೈಸೆಕ್ಟರ್ ಹೌದಾ ಅರ್ಧಿಸುತ್ತವೆ ಅಂತ ಅನ್ಕೋತೀವಿ ನೋಡಿ ನಾವು. ಹೌದಾ, ಸೊ ಆ ಬೈಸೆಕ್ಟರ್ ಏನ್ ಮಾಡಿದವು, ಈ ಎರಡೂ ಸೇರಿ ಇಲ್ಲೊಂದು ಪಾಯಿಂಟ್ ಒಳಗೆ ಮೀಟ್ ಆಗ್ತಾವ. ದಟ್ ಪಾಯಿಂಟ್ ಈಸ್ ಓ. ಓಕೆ, ಸೊ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡ್ಬೇಕು. ಸೊ ಹಾಗಾದ್ರೆ ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸೆಲಿಸ್ ಟ್ರಯಾಂಗಲ್ ವಿತ್ ಎ ಬಿ ಅಂಡ್ ಎ ಸಿ ಇಸ್ ಈಕ್ವಲ್ ಅಂಡ್ ಎ ಸಿ ಅಂತ ಇದೆ. ಹೌದಾ, ಸೊ ಆಟೋಮೆಟಿಕ್ಲಿ ಇಲ್ಲಿ ಎ ಬಿ ಮತ್ತು ಎ ಸಿ ಈಕ್ವಲ್ ಇದ್ವು ಅಂದ್ರ, ಹೌದಾ, ಇದ್ರ ಜೊತೆಗೆ ನೀವು ಇಲ್ಲಿ ಹಿಂದೆ ನಾನು ಎರಡು ಥಿಯರಮ್ ಅನ್ನ ಕಲ್ಸಿದೆ. ಹೌದಾ, ಸೊ ಅಲ್ಲಿ ಏನಾಗ್ತೈತಿ, ಎರಡು ಸೈಡ್ಸ್ ಗಳ ಈಕ್ವಲ್ ಇದ್ವು ಅಂದ್ರ ಆಟೋಮೆಟಿಕ್ಲಿ ಅದರದ್ದು ಇಲ್ಲಿ ಆಂಗಲ್ಸ್ ಗಳು ಕೂಡ ನಮ್ಗ ಈಕ್ವಲ್ ಆಗಿರ್ತಾವ. ಹಾಗಾಗಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಆಯ್ತು. ಓಕೆ, ಸೊ ಇದು ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಅನ್ನ ನಾನು ಕಟ್ ಮಾಡ್ತೇನೆ, ಅಂದ್ರೆ ಹಾಫ್ ಮಾಡ್ತೇನೆ. ಹೌದಾ, ಹಾಗಾಗಿ 1/2 ಆಂಗಲ್ ಬಿ ಇಸ್ ಈಕ್ವಲ್ ಟು 1/2 ಆಂಗಲ್ ಸಿ ಅಂತ ಆಯ್ತು. ಕ್ಲಿಯರ್? ನೆಕ್ಸ್ಟ್ ಈಗ ಇಷ್ಟು ಅರ್ಧ ಆದ್ಮೇಲೆ ನಮ್ಗೆ ಇಲ್ಲೊಂದು ಏನಾಯ್ತು, ಹೌದಾ, ಮತ್ತೊಂದು ಟ್ರಯಾಂಗಲ್ ಫಾರ್ಮ್ ಆಯ್ತು. ಕರೆಕ್ಟಾ? ಸ್ವಲ್ಪ ಅದನ್ನು ಶೇಡ್ ಮಾಡ್ತಾ ಇದೀನಿ ನೋಡಿ. ಹೌದಾ, ಇಷ್ಟ ಆದಾಗ ನಮಗ್ ಹಾಗಾದ್ರೆ ನಮ್ಗೆ ಏನಾಯ್ತು, ಆಟೋಮೆಟಿಕ್ಲಿ ಮತ್ ಅಗೇನ್ ಆಂಗಲ್ ಬಿ ಅಂಡ್ ಆಂಗಲ್ ಸಿ ಈಕ್ವಲ್ ಆಗ್ತಾವ. ಬಟ್ ಅಲ್ಲಿ ಏನಾಗ್ತೈತಿ, ಮತ್ತ ಬೇರೆದೊಂದು ನಮಗೆ ಆಂಗಲ್ ಆಗ್ತೈತಿ, ದಟ್ ಈಸ್ ಆಂಗಲ್ ಓ ಬಿ ಸಿ. ಹೌದಾ, ನೆಕ್ಸ್ಟ್ ಆಂಗಲ್ ಓ ಸಿ ಬಿ ಅಂತ ಆಯ್ತು. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಆಂಗಲ್ ಗಳು ಈಕ್ವಲ್ ಆಗಿದಾವಂದ್ರ ಆಟೋಮೆಟಿಕ್ಲಿ ನಮಗೆ ಸೈಡ್ಸ್ ಗಳು ಕೂಡ ಈಕ್ವಲ್ ಆಗ್ತಾವಲ್ಲ. ಹೌದಾ, ಅಂದ್ರ ಅಲ್ಲೇನ್ ಥಿಯರಮ್ ಅನ್ನ ಕಲ್ತಿದ್ವಲ್ಲ ನಾವು, ಪ್ರಾಪರ್ಟೀಸ್ ಅನ್ನ ಅದ್ರ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈಗ ಆಂಗಲ್ ಗಳು ಈಕ್ವಲ್ ಆಗಿದ್ವು ಅಂದ್ರೆ ಆಟೋಮೆಟಿಕ್ಲಿ ಸೈಡ್ಸ್ ಗಳು ಈಕ್ವಲ್ ಆಗಿರ್ತಾವ. ಎಲ್ಲಿ ಯಾವಾಗ ಹೇಳ್ರಿ, ಅದು ಐಸೋಸೆಲಿಸ್ ಟ್ರಯಾಂಗಲ್ಗೆ. ಹೌದಾ, ಅದನ್ನು ಪ್ಲೀಸ್ ನೋಟ್ ಡೌನ್ ಮಾಡ್ಕೋರಿ. ಹೌದಾ, ಈಗ ಆಂಗಲ್ ಗಳು ಈಕ್ವಲ್ ಆದ್ವು ಅಂದ್ರೆ ಆಟೋಮೆಟಿಕ್ಲಿ ಸೈಡ್ಸ್ ಗಳು ಕೂಡ ನಮ್ಗ ಈಕ್ವಲ್ ಆಗ್ತಾವ. ಹಾಗಾಗಿ ಇಲ್ಲಿ ಆಂಗಲ್ ಗಳು ಈಕ್ವಲ್ ಆದಾಗ ಸೈಡ್ಸ್ ಗಳು ಕೂಡ ಈಕ್ವಲ್ ಆದವು. ದಟ್ ಈಸ್ ಓ ಬಿ ಇಸ್ ಈಕ್ವಲ್ ಟು ಓ ಸಿ. ಓಕೆ, ನಮ್ದು ಇದೇನಾಯ್ತು, ಫಸ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಿದ್ವಿ. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡ್ಬೇಕಲ್ಲ. ಸೊ ಇದ್ರೊಳಗೆ ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಇದು ಯಾವ ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಗಿಲ್ಲ ಒಂದ್ಸಲ ಹೇಳ್ರಿ, ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ, ಕ್ಲಿಯರ್ ಮಾಡ್ತೀನಿ. ಓಕೆ, ಯಾವುದು ಡೌಟ್ ಇಲ್ಲ ಅನ್ಕೊಂಡು ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಒ ಬೈಸೆಕ್ಟ್ಸ್ ಆಫ್ ಎ ಅಂತ ನಾನು ಪ್ರೂವ್ ಮಾಡಬೇಕು. ಎಒ ಬೈಸೆಕ್ಟ್ಸ್ ಆಫ್ ಎ ಅಂತ ನಾನು ಪ್ರೂವ್ ಮಾಡಬೇಕು. ಹಾಗಾದ್ರೆ ಯಾವ ರೀತಿ ಪ್ರೂವ್ ಮಾಡೋದು ನೋಡೋಣ ಅಂತ. ಓಕೆ, ಇನ್ ಟ್ರಯಾಂಗಲ್, ಸೆಕೆಂಡ್ ಒನ್ ಇದು. ಹೌದಾ, ಫಸ್ಟ್ ಕ್ವಶನ್ ಒಳಗ ಸೆಕೆಂಡ್ ಒನ್. ಇನ್ ಟ್ರಯಾಂಗಲ್ ಎ ಓ ಬಿ and triangle AOC, ಟ್ರಯಾಂಗಲ್ AOB. ಹೌದಾ, ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರು. ನೆಕ್ಸ್ಟ್ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ರು. ಟ್ರಯಾಂಗಲ್ AOB and triangle AOC. ಓಕೆ, ಸೊ AB is equal to AC because this is the given thing. Okay, given. Okay, next AO is equal to AO. ಹೌದಾ, ಈಗ ಈ ಟ್ರಯಾಂಗಲ್ಗೂ ಇದ ಕಾಮನ್ ಸೈಡ್ ಆಗತ್ತ. ಓಕೆ, ನೆಕ್ಸ್ಟ್ ಈ ಟ್ರಯಾಂಗಲ್ಗೂ ಇದ ಕಾಮನ್ ಸೈಡ್ ಆಗತ್ತ. ಹಾಗಾಗಿ AO is equal to AO. ಹೌದಾ, ಈಗ AOB ಟ್ರಯಾಂಗಲ್ಗೂ AO, ಆಮೇಲೆ AOC ಟ್ರಯಾಂಗಲ್ಗೂ AO. ಹಾಗಾಗಿ ಬಿಕಾಸ್ ಕಾಮನ್ ಸೈಡ್, ಕಾಮನ್
ಸೈಡ್ ಅಂತ ಇದೆ, ರೈಟ್? ಕಾಮನ್ ಸೈಡ್. ನೆಕ್ಸ್ಟ್ ಈಗ ಏನಾಗಿದೆ, ಆಲ್ರೆಡಿ ಎಒ ಆಯ್ತು. ಈಗ ನೆಕ್ಸ್ಟ್ ನಾನು ಇಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದೀವಿ, ದಟ್ ಈಸ್ OB ಇಸ್ ಈಕ್ವಲ್ ಟು OC ಅಂತ ಪ್ರೂವ್ ಮಾಡಿದೀವಿ. ಹೌದಾ? ಇದು ನಮ್ಗೆ ಗೊತ್ತಿದೆ, ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಿದೆ ನಾನು. ಹೌದಾ? OB ಇಸ್ ಈಕ್ವಲ್ ಟು OC ಬಿಕಾಸ್ ಆಸ್ ಪ್ರೂವ್ಡ್ ಆಲ್ರೆಡಿ. proved already. ಹೌದಾ? ಆಲ್ರೆಡಿ. ನೆಕ್ಸ್ಟ್, ಸೊ ಇಲ್ಲೇನಾಯ್ತು, ಬೈ ಏನಾಯ್ತು ನೋಡ್ರಿ, ಇಲ್ಲಿ ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಹೌದಾ? ಇಲ್ಲಿ ಹೌದಾ, ಎರಡು ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಆಮೇಲೆ ಏನಾಯ್ತು, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಹೌದಾ? OB ಆಯ್ತು, AO ಆಯ್ತು, AB ಆಯ್ತು. ಓಕೆ, ಸೊ ಹಾಗಾಗಿ ನಮ್ಗೆ ಏನಾಗತ್ತೆ ಹೇಳ್ರಿ, ಟ್ರಯಾಂಗಲ್ AOB ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ AOC. ಹೌದಾ? ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದ್ದವು, ಹಾಗಾಗಿ ಆಟೋಮೆಟಿಕ್ಲಿ ನಮ್ಗಲ್ಲಿ ಆಂಗಲ್ಸ್ ಕೂಡ ಈಕ್ವಲ್ ಆಗಿರ್ತಾವು. ದೇರ್ ಫೋರ್ ಇಲ್ಲಿ ಏನಾಗ್ತಿತ್ತು ನಮ್ಗ, ಬೈ SSA. ಹೌದಾ? ಸೊ ಈಗ ಏನಾಯ್ತು ಹಾಗಾದ್ರೆ, ನೆಕ್ಸ್ಟ್ BAO. ಹೌದಾ? ಇಲ್ಲಿ ಏನಾಗ್ತಾವ ನಮ್ಗೆ ಆಟೋಮೆಟಿಕ್ಲಿ ಮತ್ತೊಂದು ನಾವಿಲ್ಲಿ ಆಂಗಲ್ ಅನ್ನ ತಗೋಬಹುದು, ದಟ್ ಈಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇ, BAO ಇಸ್ ಈಕ್ವಲ್ ಟು CAO. ಹೌದಾ? ಸೊ ಏನಾಯ್ತು, BAO. ಹೌದಾ? ಇಲ್ಲಿ ಆಂಗಲ್ ಈಕ್ವಲ್ ಆಗಿದಾವ್, ಇಲ್ಲಿ ಆಂಗಲ್ ಈಕ್ವಲ್ ಆಗಿದಾವ್. ಆಟೋಮೆಟಿಕ್ಲಿ ಇಲ್ಲಿ ಕೂಡ ನಮ್ಗ ಆಂಗಲ್ ಈಕ್ವಲ್ ಆಗಿರೋದ್ರಿಂದ ಆಂಗಲ್ BAO ಇಸ್ ಈಕ್ವಲ್ ಟು ಆಂಗಲ್ CAO ಅಂತ ಇದ್ದಾಗ. ಹೌದಾ? ಸೊ ಹಾಗಾದ್ರೆ ನಮ್ದು ಲಾಸ್ಟ್ ನಮ್ದು ಸ್ಟೇಟ್ಮೆಂಟ್ ಏನ್ ಬಂತು ಹೇಳ್ರಿ ಹಾಗಾದ್ರೆ, AO bisects of angle A. ಹೌದಾ? ನಮ್ದು ಇದನ್ನ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಿದ್ವಿ ನಾವು. ಓಕೆ, ಸೊ ಹಾಗಾದ್ರೆ ಒಂದ್ಸಲ ನಾನು ಮತ್ತೊಂದ್ಸಲ ರಿಪೀಟ್ ಮಾಡಬಹುದಾ ಇದನ್ನ? ಸೊ ಇಲ್ಲಿ ಏನಾಯ್ತು, ಇನ್ ಟ್ರಯಾಂಗಲ್ AOB ಅಂಡ್ AOC, AOB ಅಂಡ್ AOC ಒಳಗ ಫಸ್ಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರು, AB ಇಸ್ ಈಕ್ವಲ್ ಟು AC. ಈ ಆಂಗಲ್ ಈಕ್ವಲ್ ಆಗಿದಾವ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ AO ಈ ಟ್ರಯಾಂಗಲ್ಗೂ ಇದ ಆಂಗಲ್ ಸೈಡ್ ಇದೆ, ಇದಕ್ಕೂ ಇದೇ ಸೈಡ್ ಇರೋದ್ರಿಂದ AO ಇಸ್ ಈಕ್ವಲ್ ಟು AO ಕಾಮನ್ ಸೈಡ್ ಅಂತ ತಗೊಂಡೆ. ಇದೊಂದು ಗಿವನ್ ಥಿಂಗ್ಸ್ ಆಯ್ತು, ಇದೊಂದು ಕಾಮನ್ ಸೈಡ್ ಅಂತ ಆಯ್ತು. ನೆಕ್ಸ್ಟ್ ಅಗೇನ್ ನಾವು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಫಸ್ಟ್ ಆಲ್ರೆಡಿ ಪ್ರೂವ್ ಮಾಡಿದ್ವಿ, ದಟ್ ಈಸ್ OB ಇಸ್ ಈಕ್ವಲ್ ಟು OC ಆದ್ವು. ಹಂಗಾದ್ರೆ ಇಲ್ಲಿ ಏನಾಯ್ತು, ಆಲ್ ಸೈಡ್ ಗಳು ಈಕ್ವಲ್ ಆದ್ವು. ಹೌದಾ? ಹಾಗಾಗಿ ಬೈ SSS ಅಂತ ಇದೆ. ಹೌದಾ? ಅಲ್ಲೇನಾಗಿದೆ, ಸೈಡ್ಸ್ ಅಂತ ಇದೆ. ಹೌದಾ? ಸೊ ಹಾಗಾಗಿ ಸೊ ಟ್ರಯಾಂಗಲ್ AOB ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ AOC ಅಂತ ಆಯ್ತು. ಓಕೆ, ಹಾಗಾಗಿ ಇಲ್ಲಿ ಏನಾಯ್ತು, ಇಲ್ಲಿ ಸೈಡ್ಸ್ ಗಳು ಈಕ್ವಲ್ ಆದ್ವು ಅಂದ್ರೆ ನಮ್ಗೆ ಆಂಗಲ್ ಕೂಡ ಈಕ್ವಲ್ ಆಗ್ಬೇಕಲ್ಲ. ಹಾಗಾಗಿ ನಾನು ಮತ್ತೇನ ಕನ್ಸಿಡರ್ ಮಾಡಿದೆ, ಆಂಗಲ್ BAO ಇಸ್ ಈಕ್ವಲ್ ಟು ಆಂಗಲ್ CAO. ಹೌದಾ? ಇದು ಕೂಡ ಆಂಗಲ್ ನಮ್ಗ ಇಲ್ಲಿ ಈಕ್ವಲ್ ಆಯ್ತು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಈಕ್ವಲ್ ಆಯ್ತಂದ್ರ, ಹೌದಾ, ಹಾಗಾದ್ರೆ ಇದು ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತೈತಿ, AO ಬೈಸೆಕ್ಟ್ಸ್ ಆಫ್ ಆಂಗಲ್ A ಅಂತ ನಾನು ಹೇಳ್ಬೋದಲ್ಲ. ಓಕೆ, ಸೊ ಹಾಗಾಗಿ AO ಬೈಸೆಕ್ಟ್ಸ್ ಆಫ್ ಆಂಗಲ್ A ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಇನ್ ಎಕ್ಸರ್ಸೈಸ್ 7.2 ಅಂತ ಇದೆ. ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವ್, ಬಸ್ಟ್ ನಾನು ಹಾರ್ಡ್ಲಿ ಒಂದು 3 ರಿಂದ 4 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ, ಯಾಕಂದ್ರೆ ಅದರ ನೆಕ್ಸ್ಟ್ ನೀವು ಮಾಡಬಹುದು. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು, ಅಥವಾ ಎಲ್ಲಾದ್ರೂ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ ಕೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ನಮ್ಗೆ ಮತ್ತೆ ಟೈಮ್ ಇದಾಯ್ತು. ಹಾಗಾಗಿ I hope all of you clear about this first question. Okay, so I wind up this session. ಸೊ ನಿಮ್ಗೆಲ್ಲರಿಗೂ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.